ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈಗ ನೀವಿಬ್ರು ನನ್ನ ಕೈ ವಶವಾಗಿದ್ದೀರಾ. ಈಗ ನೀವಿಬ್ರು ನನ್ನ ಮಾತು ಕೇಳ್ತೀರಾ. ನನ್ನ ಹಿಂದೆ ಬರ್ತಾ ಇರಿ. ಇದೇನಿದು? ಬರೀ ಬಂಗಾರಿ ಮಾತ್ರ ಬಂದಿದ್ದಾನೆ. ಇದು ಖಂಡಿತ ಅವಳಲ್ಲಿ ಸೇರಿರೋ ಶ್ರೀಚಕ್ರದ ಪವಾಡ. ಏನ್ ಮಾಡಬೇಕು ಅಂತ ಹೇಳಿ ಕಳಿಸಿ. ಇಷ್ಟು ತಾದ್ರೂ ಬಂದಿ. ಅವನಿಗೆ ನಾನು ಹೇಳಿ ಕಳಿಸಿದ್ದೀನಿ. ನಿನ್ನ ಮಾತನ್ನ ಧಿಕ್ಕರಿಸ್ಬೋದೇ ವಿನಃ ನಂದಲ್ಲ. ಶಾಸ್ತ್ರಿಗಳೇ, ಈ ಬಂಗಾರಿ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಆಗ್ತದ? ಚಂದ್ರಾಧರ ಎಲ್ಲಿ ಹೋದ? ಜಾಜಿ, ಏನಮ್ಮ ಇಲ್ಲಿವರೆಗೂ ದಯಮಾಡಿಸ್ಬಿಟ್ಟಿದ್ಯಾ? ಅದು ಗಂಡನ ಜೊತೆ ಬಂದಿದೆಯಲ್ಲ, ಯಾಕೆ? ಏನಾದ್ರೂ ಸಮಸ್ಯೆನಾ? ನನಗೂ ನನ್ನ ಗಂಡನಿಗೂ ನೀವೇ ದಿಕ್ಕು ಶಾಸ್ತ್ರಿಗಳೇ, ಅದಕ್ಕೆ ಬಂದ್ವಿ. ದಿಕ್ಕ? ನಾನು ಹೇಗಮ್ಮ ದಿಕ್ಕಾಗೋದಕ್ಕೆ ಸಾಧ್ಯ? ನನ್ನ ಮನಸ್ಸನ್ನಿಸ್ತು ನೀವಿನ್ನೂ ಚಿಕ್ಕ ವಯಸ್ಸು, ಬೀದಿಗೆ ಬಿದ್ದರೆ ನಿಮ್ಮ ಜೀವನ ಹಾಳಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಬನ್ನಿ ಅಂತ ಕರೆದೆ. ನಿನ್ನ ಗಂಡ ಬಂಗಾರಿ ಬರೋದಿಲ್ಲ ಅನ್ನಂತೆ, ಇವತ್ತೇನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ದೀರಿ? ಕ್ಷಮಿಸಿ ಶಾಸ್ತ್ರಿಗಳೇ, ನಿಮಗೆ ಗೊತ್ತಲ್ಲ ಇವನಿಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲೇ ಇಲ್ಲ ಅಂತ. ನಿಮ್ಮ ಮಾತಷ್ಟೇ ಹೊರಟು ಮನಸ್ಸು ಒಳ್ಳೇದು. ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ನೀವು ಕ್ಷಮಿಸ್ತೀರಾ ಅಂತ ನಾನು ಇವನಿಗೆ ಎಷ್ಟು ಹೇಳಿದ್ರು ಇವನಿಗೆ ಅರ್ಥನೇ ಆಗ್ತಿರ್ಲಿಲ್ಲ. ಆದರೆ ಇವತ್ತು ಬಂಗಾರಿಗೆ ಜ್ಞಾನೋದಯ ಆಗಿದೆ ಶಾಸ್ತ್ರಿಗಳೇ. ಹೌದು ಶಾಸ್ತ್ರಿಗಳೇ, ಇವತ್ತು ಬಂಗಾರಿ ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡು ಮಾತಾಡ್ದ. ಅವತ್ತು ನೀವೇ ಹೇಳಿ ಕಳಿಸಿದ್ರಲ್ಲ ನಿಮ್ಮ ಮನೇಲಿ ಉಳ್ಕೋಬೋದು ಅಂತ, ಅದಕ್ಕೆ ಬಂದಿದ್ದೀರಿ. ನಿಮ್ಮ ಮನೇಲಿ ನಮಗೆ ಆಶ್ರಯ ಸಿಗ್ಬೋದಾ? ಅವತ್ತು ಇವ್ನು ಆಡಿದ ಉದ್ದಟತನದ ಮಾತಿಗೆ ನಾನು ಕ್ಷಮೆ ಕೇಳ್ತೀನಿ. ಛೆ, ಕ್ಷಮೆ ಗಿಮೆ ಎಲ್ಲ ಯಾಕೆ ಕೇಳಬೇಕಮ್ಮ? ಅದೆಲ್ಲ ನಿನ್ನ ಬಾಯಿಂದ ಬರಬಾರ್ದು. ನೀವು ನನ್ನ ಮಕ್ಕಳಿದ್ದಾಗೆ. ಇಷ್ಟು ದಿನಗಳಿಂದ ಅಮ್ಮನವ್ರ ಸನ್ನಿಧಿನಲ್ಲಿ ಸೇವೆ ಸಲ್ಲಿಸಿದ್ರಿ. ನಿಮ್ಗಲ್ದೆ ಯಾರಿಗೆ ಆಶ್ರಯ ಕೊಡಬೇಕು? ನಾನು ಹೇಳಲಿಲ್ವಾ ಬಂಗಾರಿ, ವಿರೂಪಾಕ್ಷ ಶಾಸ್ತ್ರಿಗಳು ಯಾವತ್ತೂ ನಮ್ಮ ಕೈ ಬಿಡಲ್ಲ ಅಂತ? ನನ್ನ ಮಾತು ಸುಳ್ಳಾಗ್ಲಿಲ್ಲ. ಬಾ, ಅವ್ರ ಆಶೀರ್ವಾದ ಪಡ್ಕೊಳ್ಳೋಣ. ಬಿಡಮ್ಮ, ಅವನ್ ಯಾಕೆ ಬಲವಂತ ಮಾಡ್ತೀಯ? ಈಗ ಹೇಗಿದ್ರು ಬಂದಿದ್ರಿ, ಇಲ್ಲೇ ಉಳ್ಕೊಳ್ಳಿ. ಬಾಕಿ ಎಲ್ಲ ಆಮೇಲೆ ನೋಡೋಣ. ಅಶೋಕ, ಇವ್ರಿಗೆ ಕಾಲು ನೀರು ಕೊಟ್ಟು ಊಟಕ್ಕೆ ವ್ಯವಸ್ಥೆ ಮಾಡಪ್ಪ. ನಡಿ. ಇದೇನು ನಡೀತಾ ಇದೆ ಇಲ್ಲಿ? ಇವರಿಬ್ರು ಯಾಕೆ ಬಂದ್ರು ಇಲ್ಲಿಗೆ? ಬಂಗಾರಿ ಕಣ್ತಪ್ಪಿಸಿ ಚಾಚಿನ್ ಕರ್ಕೊಂಬರ್ತೀನಿ ಅಂತ ಹೋದ ಚಂದ್ರಾಧರ ಎಲ್ಲಿಗೆ ಹೋದ? ಇದೇನಾ ನಿನ್ನ ಮಗ ಅನ್ಕೊಂಡಿದ್ದ ಕಾರ್ಯನ ಸಾಧನೆ ಮಾಡ್ಕೊಂಡು ಬಂದೇ ಬರ್ತಾನೆ ಅಂತ ಹೇಳಿದ್ಯಲ್ಲ, ಇದೇನಾ ಸಾಧನೆ?
ಛತ್! ಮೊನ್ನೆ ಅಷ್ಟೆಲ್ಲ ಕೂಗಾಡ್ದೆ. ನಾವು ಬರಲ್ಲ, ಸುಂದ್ರನ್ ಕೊಂದ್ ಪಾಪಿಗಳವರು ಈಗ ಜಾಜಿನ್ ಕೊಂದ್ ಹಾಕ್ತಾರಂತ ಅನ್ನ ನೀರು ಇಲ್ದೆ ಸಾಯ್ತೀವಿ. ಆದ್ರೆ ಅವ್ರ ಮನೆ ದಿಕ್ಕಿಗೆ ತಲೆ ಹಾಕಿ ಮಲ್ಗಲ್ಲ ನಾವು. ಮತ್ತೆ ಹೇಗೋ ಇವತ್ತಿಲ್ಲಿಗೆ ಬರೋದಕ್ಕೆ ಒಪ್ಕೊಂಡೆ. ನೀನಂತೂ ಒಂದೊಂದ್ಸಲಿ ಒಂದೊಂದ್ ಥರ ಆಡ್ತೀಯ. ಇತ್ತೀಚೆಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಗಿದ್ಯಲ್ಲೋ. ಏನೋ ಒಳ್ಳೆ ಗರ ಬಡ್ದವ್ರ ಥರ ನಿಂತಿದ್ಯಾ, ಮಾತಾಡೋ. ಅಲ್ವೋ, ಇಷ್ಟು ದಿನ ಶಾಸ್ತ್ರಿಗಳನ್ನ ಕಂಡ್ರೆ ಕೆಂಡ ಕಾರ್ತಿದ್ದೆ ಅಂತಿದ್ರಲ್ಲಿ ಇವತ್ತು ಏನೋ ನನಗೆ ಒಂದು ಅರ್ಥ ಆಗ್ತಿಲ್ಲ. ನಾನಿಲ್ಲಿ ಕರ್ಕೊ ಬಂದಿದ್ದು ನಿಂಗೋಸ್ಕರನೇ ಜಾಜಿ. ಏನು, ನನಗೋಸ್ಕರನಾ? ಹೌದು ಜಾಜಿ, ನಿನಗೋಸ್ಕರನೇ. ನನ್ನ ಸ್ವಾಭಿಮಾನಕ್ಕೋಸ್ಕರ ನೀನು ಬೀದಿಯಲ್ಲಿ ಮುಳುಗ್ಸೋಕ್ಕಾಗತ್ತಾ? ನಾನು ನಂಬ್ಕೊಂಡು ಬಂದಿದೀಯಾ, ನಿಂಗೆ ಕಷ್ಟ ಕೊಡೋದು ಯಾವ ನ್ಯಾಯ ಹೇಳು? ಏನೋ ಇದು, ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ಯಾ? ಇದು ದೊಡ್ಡ ಮಾತಲ್ಲ ಜಾಜಿ, ಪ್ರಾಯೋಗಿಕವಾಗಿ ಯೋಚನೆ ಮಾಡು. ನೀನು ಎಲ್ಲೋ ಬೀದಿಯಲ್ಲಿ ಮುಳುಗ್ಸೋಕ್ಕಿಂತ ನನ್ನ ಸ್ವಾಭಿಮಾನ ಬದಿಗಿಟ್ಟು ನೀನು ಇಲ್ಲಿ ಕರ್ಕೊಬಂದ್ರೆ ಸುರಕ್ಷಿತ ಅಲ್ವಾ? ನೀನೇನೋ ಒಂಥರ ಮಾತಾಡ್ತಿದ್ಯಾ ಕಣೋ. ಹಾಗೇನೂ ಇಲ್ಲ ಕಣೆ, ನಿನಗೆ ಕಷ್ಟ ಆಗಬಾರ್ದು ಅಂತ ಇಲ್ಲಿ ಕರ್ಕೊಬಂದೆ. ಇದಕ್ಕೆ ಬೇರೆ ಏನು ಅರ್ಥ ಇಲ್ಲ, ಆಯಿತಾ? ನಿನಗೆ ನನ್ನ ಕಂಡ್ರೆ ಅಷ್ಟಿಷ್ಟನೇನೋ? ನನಗೂ ಅಷ್ಟೇ ಕಣೋ ಬಂಗಾರಿ, ನೀನು ಅಂದರೆ ತುಂಬ ಇಷ್ಟ. ಅದಕ್ಕೆ ಎಲ್ಲರೂ ವಿರೋಧ ಕಟ್ಕೊಂಡ್ರೂ ಪರವಾಗಿಲ್ಲ, ನಿನ್ನನ್ನು ಕಳ್ಕೊಬಾರ್ದು ಅಂತ ನಿನ್ನ ಜೊತೆ ಬಂದಿದ್ದು, ನೀನನ್ನು ಮದುವೆ ಆಗಿದ್ದು. सर्वतीर्थात्मिके सर्वमन्त्रात्मिके सर्वयन्त्रात्मिके सर्वतन्त्रात्मिके सर्वछत्रात्मिके सर्वशक्त्यात्मिके सर्वरूपे जगन्मातृके पाहि मां पाहि मां. ಅಲ್ಲ ಕಣೋ, ನಿನ್ನ ಗೆಳೆಯನ ಮನೆಗೆ ಹೋಗೋಣ ಅಂತ ಹೇಳಿದ್ದೆ ಅಲ್ವಾ? ಮತ್ತೆ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದೆ? ಅಲ್ಲಿಗೆ ಹೋಗ್ಬೋದಾಗಿತ್ತಲ್ವಾ? ಈ ಸಮಯದಲ್ಲಿ ಹೋಗೋಕ್ಕಾಗಲ್ಲ ಜಾಜಿ. ಯಾಕೆ ಹೋಗೋಕ್ಕಾಗಲ್ಲ? ಮೊನ್ನೆ ಸಿಕ್ಕಿದಾಗ ಹೇಳಿದ್ದ ಊರಲ್ಲಿರಲ್ಲ ಅಂತ, ಹೇಳಕ್ಕೆ ಮರ್ತುಬಿಟ್ಟಿದ್ದೆ. ಈ ಸಮಯದಲ್ಲಿ ಇಲ್ಲಿ ಉಳ್ಕೋದೆ ಬೇರೆ ದಾರಿನೇ ಇಲ್ಲ. ಜಾಜಿ, ಒಂದು ನಿಮಿಷ ಇಲ್ಲೇರು, ನಾನು ಹೊರಗಡೆ ಹೋಗಿ ಬರ್ತೀನಿ. ನಾನು ಒಬ್ಳನ್ನ ಬಿಟ್ಟು ಎಲ್ಲಿಗೆ ಹೋಗ್ತೀಯೋ? ಅವಾಗಲೇ ಮಾಡಿದ ಥರ ಮಾಡಲ್ಲ ತಾನೆ? ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ಇಲ್ಲ ಜಾಜಿ, 2 ನಿಮಿಷ ಇರು, ಬರ್ತೀನಿ. ಹೇಳೋ ಮೇಲೆ ಹೇಳೋ, ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆನೆ ನನ್ನ ಸರಿಸಮನ ಕೂತ್ಕೊಳ್ತೀಯ? ಹೇಳೋ. ಯಾಕಿಷ್ಟು ಆವೇಶಕ್ಕೊಳಗಾಗ್ತಿದ್ದೀರಿ ವಿರೂಪಾಕ್ಷಿ ಶಾಸ್ತ್ರಿಗಳೇ? ವಯಸ್ಸಾಯ್ತು, ಹೆಚ್ಚು ಕೂಗಾಡಿ ಆಯಾಸ ಮಾಡ್ತೀವಿ. ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡೋ, ಇಲ್ದೇ ಇದ್ರೆ ನಾಲ್ಗೆನ. ವಿರೂಪಾಕ್ಷ ಶಾಸ್ತ್ರಿಗಳೇ, ನಾನು ಯಾರಂತ ತಿಳಿತಾ? ಇಲ್ಲ ಮರ್ತ್ಬಿಟ್ರ? ಈ ಬಂಗಾರಿಗೆ ನನ್ನ ಕಂಡ್ರೆ ಆಗಲ್ಲ, ಹೊರಗೆ ಹೇಳಿ ಕಳಿಸಿದ್ರೆ ಬರ್ದೆ ದಿಮಾಗ್ ತೋರಿಸ್ದ. ಈಗ ನಮ್ಮನೆಗೆ ಆಶ್ರಯ ಕೇಳ್ಕೊಂಡು ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಮಾಡಿ, ಯೋಚನೆ ಮಾಡಿ, ನಾನು ಯಾರಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ ನಾನು ಯಾರು ಅಂತ? ಹುಚ್ಚ ಹಿಡಿದಿದ್ಯಾ ನಿನ್ಗೆ? ಯಾಕೆ ಈ ರೀತಿ ತಲೆ ಕೆಟ್ಟವನಾಗಿ ಮಾತಾಡ್ತಾ ಇದೀಯಾ? ಸರಿಯಾಗಿ ನೋಡಿ, ನಾನು ಬಂಗಾರಿ ಥರ ಕಾಣ್ತಾ ಇಲ್ವಾ?
ಬಂಗಾರಿ ಥರ ಕಾಣುತ್ತೆ. ಅಂದ್ರೆ ನಾನು ಬಂಗಾರಿ ಅಲ್ಲ. ಮತ್ಯಾರು ನೀನು? ಯಾಕೆ ಹಾಗೆ ನೋಡ್ತಿದ್ದಾರೆ ವಿರೂಪಾಕ್ಷ ಶಾಸ್ತ್ರಿಗಳೇ? ಇದು ವಿಭೂತಿ ಹಚ್ಕೊಂಡು ಬಾಳೆಹಣ್ಣು ಕರ್ಪೂರ ತೋರಿಸಿ ಮಾಡುವಂಥ ಬಲಪಂಥೀಯ ಪೂಜೆ ಅಲ್ಲ. ರಕ್ತ ಮಾಂಸ ಅರ್ಪಣೆ ಮಾಡಿ ಮೋಡಿ ಮಾಟ ಮಾಡಿ ವಶೀಕರಣ ಪಡಿಸಿಕೊಳ್ಳುವಂಥ ಎಡಪಂಥೀಯ ವಿದ್ಯೆ. ರೂಪಾಂತರ ವಿದ್ಯೆ ಕೇಳಿದ್ದೀರಾ? ತಂತ್ರ ವಿದ್ಯೆ ಕೇಳಿದ್ದೀರಾ? ವಾಮಕೇಶ್ವರ ತಂತ್ರ, ಮಹಾಮಾಯ, ಶಂಬರ, ಯೋಗಿನಿ ಜಾಲ ಶಂಬರ, ತತ್ವ ಶಂಬರ, ಭೈರವಶ್ಕಕ, ಬಹುರೂಪಶ್ಕಕ, ಯಮಲಶ್ಕಕ, ಮಹೋಚ್ಚಸ್ಯ, ವಟುಲ, ವಟುಲೋಟಕ, ಹೃದ್ಭೇದ ಮುಂತಾದ ತಂತ್ರದ 64 ವಿಧಗಳನ್ನು ಕೇಳಿದ್ದೀರಾ? ಇದನ್ನು ಪ್ರಯೋಗಿಸಿದ್ರೆ ನಿಮ್ಮ ಹರಿತವಾದ ಬುದ್ಧಿಗೂ ತುಕ್ಕಿಡಿಯುತ್ತೆ. ಇಷ್ಟು ಗಲಿಬಿಲಿಗೊಳಗಾಗಬೇಡಿ ವಿರೂಪಾಕ್ಷಶಾಸ್ತ್ರಿಗಳೇ. ಈಗ ಕಣ್ಣು ಮುಚ್ಚಿ ಕಣ್ಣು ತೆಗಿರಿ, ವಾಸ್ತವದ ಸತ್ಯ ನಿಮಗೆ ಅರ್ಥ ಆಗತ್ತೆ. ಚಂದ್ರ, ಇದೇನ್ ಚಂದ್ರ ನಿನ್ನ ವಿಷಯ? ಬಂಗಾರಿ ವೇಷದಲ್ಲಿ ಚಾಚಿ ಜೊತೆ ಬಂದಿದ್ದು ನೀನೇನು? ಹಾಗಾದ್ರೆ ಬಂಗಾರಿ ಎಲ್ಲಿ? ಬಂಗಾರಿ ಎಲ್ಲಿ ಚಂದ್ರ? ಚಂದ್ರ,
ನಿನ್ನ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಆದರೆ ನಿಮ್ಮಪ್ಪ ನಿನ್ನ ನಂಬೋದೇ ಇಲ್ಲ. ವಿರೂಪಾಕ್ಷ, ಈಗಲಾದರೂ ಗೊತ್ತಾಯ್ತಾ ನಿನ್ನ ಮಗನ ಶಕ್ತಿ? ಬಿಡಿಯತ್ತೆ, ಅವ್ರಿಗೇನು ಹೇಳ್ತೀರಾ? ನಂಬಿಕೆ ಇಲ್ದಿರೋರಿಗೆ ಹೇಳೇನು ಪ್ರಯೋಜನ? ಅವನ ವಿಷಯ ಬಿಡು ಚಂದ್ರ. ಕಲ್ತಿರೋ ವಿದ್ಯೆ ಎಲ್ಲ ಒಂದೊಂದಾಗಿ ಅವನ ಸಲುವಾಗಿ ಉಪಯೋಗಿಸ್ತಾ ಇದೆಯಲ್ಲ, ನಿನ್ನ ಶಕ್ತಿ ಕ್ಷೀಣಿಸೋದಿಲ್ವಾ? ನನ್ನ ಶಕ್ತಿ ಕ್ಷೀಣಿಸಬಾರ್ದು ಅಂದರೆ 4 ಕಾಳಮವಾಸೆ 4 ಶುದ್ಧ ಪೂರ್ಣಿಮೆ ಉಪವಾಸ ಇದ್ದು ನಿದ್ದೆಗೆಟ್ಟು ಸಾಧಿಸ್ಬೇಕು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅದು ಸಾಧ್ಯ ಇಲ್ಲ. ಕಷ್ಟ ಅಂತ ಕಲ್ತಿರೋ ವಿದ್ಯೆನ ನಷ್ಟ ಮಾಡ್ಕೋಬಾರ್ದಲ್ವಾ? ಇಲ್ಲಿರೋ ಸಮಸ್ಯೆ ಎಲ್ಲ ಮುಗ್ದೋಗ್ಲಿ ಅತ್ತೆ. ತಿರುಗಿ ನಾನು ವಾರಣಾಸಿಗೆ ಹೋಗಿ ಅಖಂಡ ತಪಸ್ಸಲ್ಲಿ ನಿರತನಾಗ್ತೇನೆ. ಭೇಷ್ ಮಗನೇ, ಭೇಷ್. ಯಾವಾಗ ಮಗ ತಂದೆಯನ್ನು ಮೀರಿಸೋ ಶಕ್ತಿವಂತನಾಗ್ತಾನೋ ಅದೇ ಆ ತಂದೆ ಗೆಲುವು. ಸಾಧಿಸು, ಬೇಕಾದಷ್ಟು ಸಾಧಿಸು. ಅದು ಅಲ್ಲದೆ ನಿನ್ನ ಶಕ್ತಿ ಮೇಲೆ ನಿನಗೆ ಅಪಾರವಾದ ಪ್ರೀತಿ ಇದೆ, ಗೌರವ ಇದೆ. ಸಾಧಿಸು ಮಗನೇ. ನನ್ನ ಆಶೀರ್ವಾದ ಸದಾ ಕಾಲ ನಿನ್ನ ಮೇಲೆ. ಆಶೀರ್ವಾದ ಕೇಳಿದ್ರಾತೆ? ತಮಾಷೆನ? ಆಶೀರ್ವಾದ ಮಾಡ್ತಾರಂತೆ. ಯಾಕೆ ಚಂದ್ರ, ಯಾಕೆ ಈ ವ್ಯಂಗ್ಯ? ಚಂದ್ರ, ಮಾತಿಗೆ ಮಾತು ಬೆಳೆಸಿದ್ರೆ ಅದು ಮುಗಿಯೋದಿಲ್ಲ. ನಿನ್ನ ಕೆಲಸ ನೀನು ಮಾಡು, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ಜಾಜಿನ ಕರ್ಕೊಂಡು ಬರಕ್ಕೆ ಹೋಗಿದ್ಯಲ್ಲ, ಅಲ್ಲಿ ಏನಾಯ್ತು ಹೇಳು? ನಾನು ಹೋಗೋ ಮುಂಚೆನೆ ಸೂರ್ಯಾಂಶು ಬಂದು ಜಾಜಿ ಮತ್ತು ಬಂಗಾರಿ ಮೇಲೆ ವಶೀಕರಣ ಪ್ರಯೋಗ ಮಾಡಿದ್ದ. ಈಗ ನೀವಿಬ್ರು ನನ್ನ ಮಾತು ಕೇಳ್ತೀರಾ? ನನ್ನ ಹಿಂದೆ ಬರ್ತಾ ಇರಿ. ಆದರೆ ಅವನ ವಶೀಕರಣಕ್ಕೆ ಬಂಗಾರಿ ಮಾತ್ರ ಒಳಗಾದ. ಜಾಜಿ ಮೇಲೆ ಯಾವುದೇ ಪರಿಣಾಮನೂ ಬೀರಲಿಲ್ಲ. ಬಹುಶಃ ಅವಳಲ್ಲಿ ವಶೀಕರಣನ ಪ್ರತಿರೋಧಿಸೋ ಶಕ್ತಿ ಇರ್ಬೋದು. ಅವಳಲ್ಲಿ ಅಸಾಧಾರಣವಾದ ಮಾಯೆ ಇದೆ ಅಂತ ನನಗೆ ಗೊತ್ತು. ಅವಳು ಸಾಮಾನ್ಯಳಲ್ಲ. ಅವಳು ಹತ್ರ ಬರ್ತಾ ಇದ್ರೆ ಯಾವುದೋ ಒಂದು ಪ್ರಬಲವಾದ ಜ್ಯೋತಿ ಹತ್ರ ಬರ್ತಾ ಇದೆ ಅನ್ನೋ ಅನುಭವ ಆಗುತ್ತೆ. ಹೌದು ವಿರೂಪಾಕ್ಷ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಲಗ್ನ ಪತ್ರಿಕೆ ಬರಿಬೇಕಾದ್ರೆ ಕುತ್ತಿಗೆಗೆ ಹಾರ ಹಾಕಿದ ಜಾಜಿ ಹಸೆ ಮನೆ ಮೇಲೆ ಯಾಕೆ ಮನಸ್ಸು ಬದಲಾಯಿಸಿದ್ಲು? ಚಂದ್ರನೇ ಅವಳನ್ನ ಬಂಗಾರಿ ಜೊತೆ ಯಾಕೆ ಕಳಿಸ್ಕೊಟ್ಟ? ಬಾ, ನಿನ್ನ ಗುರಿ ತಲುಪೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಚಂದ್ರನ್ ಸಹಾಯದಿಂದಲೇ ಅವಳು ಹಸೆ ಮನೆಯಿಂದ ಎದ್ದು ಹೋಗಿದ್ದಾಳೆ ಅಂದರೆ ಅವಳಲ್ಲಿ ಏನೋ ಅಸಾಧಾರಣ ಶಕ್ತಿ ಇದೆ.
सवितुर्वृणीमहे वयं देवस्य भोजनं श्रेष्ठं सर्वसाधकं पुरं भगस्य धीमहि विश्वानि देव सवितर् दुरितानि पर